Dear students, we are now going to discuss very important problem of urban development is drug addiction. ಆತ್ಮೀಯ ವಿದ್ಯಾರ್ಥಿಗಳೇ, ನಗರ ಸಮಸ್ಯೆಗಳಲ್ಲಿ ಬಹಳ ಮಹತ್ವವಾದ ಸಮಸ್ಯೆ ಮಾದಕ ವಸ್ತು ವ್ಯಸನ. ಈ ಮಾದಕ ವಸ್ತು ವ್ಯಸನದ ಬಗ್ಗೆ ಈಗ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾದಕ ವಸ್ತು ವ್ಯಸನವೆಂಬುದು ಮಾದಕ ವಸ್ತುಗಳ ಬಳಕೆಯ ಮೇಲಿನ ವ್ಯಕ್ತಿಯ ದೈಹಿಕ ಅವಲಂಬನದ ತೀವ್ರತೆಯನ್ನು ವ್ಯಕ್ತಪಡಿಸುವುದು. ಈ ದೈಹಿಕ ಅವಲಂಬನದ ಸ್ಥಿತಿಯಲ್ಲಿ ದೈಹಿಕ ಕಾರ್ಯಗಳು ನಡೆಯಬೇಕಾದರೆ ವ್ಯಕ್ತಿಯು ನಿರಂತರವಾಗಿ ಮಾದಕ ವಸ್ತುಗಳನ್ನು ಸೇವಿಸುತ್ತಲೇ ಇರಬೇಕಾಗುವುದು. ಸೇವನೆಯನ್ನು ನಿಲ್ಲಿಸಿದಾಗ ದೇಹದ ಕಾರ್ಯಚಟುವಟಿಕೆಯಲ್ಲಿ ಗೊಂದಲ ಉಂಟಾಗುತ್ತದೆ, ಅಸಮತೋಲನ ಉಂಟಾಗುವುದು ಮತ್ತು ಬಳಸಲ್ಪಡುತ್ತಾ ಇದ್ದ ಮಾದಕ ವಸ್ತುವಿಗೆ ವಿಶಿಷ್ಟವಾದ ರೀತಿಯ ಹಿಂದೆಗೆತದ ಲಕ್ಷಣಗಳು ಕಾಣಿಸಿತೊಡಗುತ್ತವೆ. ಒಮ್ಮೆಲೆ ಮಾದಕ ವಸ್ತುಗಳನ್ನು ಆತ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನೆಂದರೆ ಅಥವಾ ಆತನಿಗೆ ಅವುಗಳನ್ನು ನಿರಾಕರಿಸಿದರೆ ಅದರಿಂದ ಉಂಟಾಗುವ ಪ್ರತಿಕ್ರಿಯೆಗೆ ವರ್ಜನಾ ಸಿಂಡ್ರೋಮ್ ಎನ್ನಲಾಗುವುದು. ಅಂತಹ ಸ್ಥಿತಿಯಲ್ಲಿ ವ್ಯಕ್ತಿಯು ಅಸಹನೀಯವಾದ ನೋವು, ಸಂಕಟ, ವೇದನೆಗಳಿಗೆ ಒಳಗಾಗುತ್ತಾನೆ. ಈ ವೇದನೆಯನ್ನು ಸಹಿಸಿಕೊಳ್ಳಲಾರದೆ ಆತ್ಮಹತ್ಯೆಗೂ ಯತ್ನಿಸುವುದುಂಟು. Drug addiction is a state of indiscriminate use of herbs and herbal preparations which enslaves the user to them. This is not something new in human society. What is now alarming is the indiscriminate use of drugs on an unimaginably large scale, which may be attributed to breakdown of spiritual and religious value systems that kept man integrated as person and with his family and society. Drug abuse, instead of leading man towards peace of mind and state of equilibrium, throws him into oblivion and causes decay at almost all planes: physical, emotional, psychological, societal and spiritual. Drug abusers, drug addiction, drug trafficking, becoming victims of drug addiction, etc. have been the tragedies of the 20th century. Meaning of drug addiction: man has been using or consuming for the past several thousands of years some substances or the other to intoxicate himself for various reasons. More commonly, these substances are used for personal reasons, either to induce states of elevated mood or relieve inner feelings of anxious misery and despair. What we presently call drugs belong to that category of such substances. Definitions of drug addiction: WHO as World Health Organization defines drug addiction as a state of periodic or chronic intoxication detrimental to the individual and to society. Produced by the repeated consumption of drug, natural or synthetic. The word addiction implies physical dependence. Drug addiction obviously means the physical dependence of a person on the use of some drugs. ಮಾದಕ ವಸ್ತುಗಳ ಸೇವನೆ, ಅವುಗಳ ದುರುಪಯೋಗ, ಕಳ್ಳ ಸಾಗಾಣಿಕೆ ಮತ್ತು ಅವುಗಳ ಮಿತಿಮೀರಿದ ಬಳಕೆಯಿಂದ ಅವುಗಳ ಬಲಿಪಶುಗಳಾಗುವುದು ಇವೆಲ್ಲವೂ 20ನೇ ಶತಮಾನದ ನಾಗರಿಕ ಸಮಾಜದ ದುರಂತಗಳು. ಅಮಲು ಭರಿಸುವ ಮಾದಕ ವಸ್ತುಗಳೆಂದು ಕರೆಯಲ್ಪಡುವ ಬ್ರೌನ್ ಶುಗರ್, ಹಿರಾಯಿನ್, ಭಾಂಗ್, ಕೊಕೈನ್, ಗಾಂಜಾ, ಮೆರಿಜುನಾ, ಚೆರಸ್, ಆಲ್ಕೋಹಾಲ್, LSD, ಅಫೀಮ್ ಎಲ್ಲವುಗಳ ಬಗ್ಗೆ ಬೀದಿಗಳಲ್ಲಾಡುವ ಹುಡುಗರಿಗೂ ತಿಳಿದಿರುವಂತಹ ಸ್ಥಿತಿ ಇಂದಿನ ಬಹುತೇಕ ನಗರಗಳಲ್ಲಿದೆ. ಜೀವನದ ಕಷ್ಟಗಳನ್ನು ಕ್ಷಣಕಾಲ ಮರೆಯಲೆಂದು, ನೀರಸವಾದ ಜೀವನದಲ್ಲಿ ಥ್ರಿಲ್ ಪಡೆಯಲೆಂದು, ಸ್ನೇಹಿತರ ಒತ್ತಾಯಕ್ಕೊಂದು ಭ್ರಮಾತ್ಮಕ ಸ್ವರೂಪದ ಕ್ಷಣಿಕ ಸುಖವೆಂದು, ಹೀಗೆ ಹಲವು ಕಾರಣಗಳಿಂದಾಗಿ ಆರಂಭವಾಗಿರುವ ಮಾದಕ ವಸ್ತುಗಳ ಸೇವನೆ ಇಂದು ಗಂಭೀರ ಸ್ವರೂಪವನ್ನು ತಳೆದಿದೆ. ದಾರಿತಪ್ಪಿದ ವರ್ತನೆಯ ಸವಾಲಿನಂತೆ ಅರ್ಥಾತ್ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಭಾರತವನ್ನು ಒಳಗೊಂಡಂತೆ ಹಲವಾರು ದೇಶಗಳನ್ನು ಕಾಡುತ್ತಿದೆ. ಸಮಾಜಶಾಸ್ತ್ರೀಯ ಹಾಗೂ ಮಾನವಶಾಸ್ತ್ರೀಯ ಹಿನ್ನೆಲೆಯಲ್ಲಿ
ಡ್ರಗ್ ಎಂಬ ಪದವನ್ನು ಮಾದಕ ವಸ್ತುಗಳು ಎಂಬರ್ಥದಲ್ಲಿ ಬಳಸಲಾಗುತ್ತಿದ್ದು, ಅಂತಹ ವಸ್ತುಗಳ ಸೇವನೆಯಿಂದ ಮೆದುಳಿನ ಅಥವಾ ನರಮಂಡಲದ ವ್ಯವಸ್ಥೆಯ ಮೇಲೆ ನೇರವಾದ ಪರಿಣಾಮಗಳು ಬೀಳುತ್ತವೆ. ಜೋಸೆಫ್ ಜಿಲಿಯನ್ ಹೇಳುವಂತೆ, ಮಾದಕ ವಸ್ತುಗಳೆಂದರೆ ಯಾವುದೇ ರಾಸಾಯನಿಕ ವಸ್ತುವಾಗಿದ್ದು ಅದರ ಸೇವನೆಯಿಂದ ದೈಹಿಕ ಕಾರ್ಯ, ಮನಸ್ಥಿತಿ, ಗ್ರಹಣ ಶಕ್ತಿ ಅಥವಾ ಪ್ರಜ್ಞಾಸ್ಥಿತಿಯ ಮೇಲೆ ಪರಿಣಾಮ ಉಂಟಾಗುವುದು ಮಾತ್ರವಲ್ಲ, ಈ ವಸ್ತುವಿನ ದುರ್ಬಳಕೆಯಿಂದ ವ್ಯಕ್ತಿಯ ಮೇಲೆ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮವಾಗುವ ಅಪಾಯವೂ ಇದೆ. The drugs could be any one of the intoxications such as brown sugar, afim, heroin, alcohol, marijuana, ganja, bhang, cocaine, charas, morphine, LSD, etc. Addiction involves totally a drug-centered lifestyle. This lifestyle takes an individual to a state whereby the body requires continued administration of the drug in order to function. The functioning of the body is to attune to the drug. If it is withdrawn, the person becomes totally uncomfortable and the withdrawal symptoms appear. Thus, the person helplessly depends on the use of drugs. Addiction is a disease that affects your brain and behavior. When you are addicted to drugs, you cannot resist the urge to use them. No matter how much harm the drugs may cause, the earlier you get treatment for drug addiction, the more likely you are to avoid some of the more dire consequences of the diseases. ಮಾದಕ ವಸ್ತುಗಳ ದುರ್ಬಳಕೆ ಅಥವಾ ದುರುಪಯೋಗ ಎಂದರೆ ಶಾರೀರಿಕವಾದ ಅಥವಾ ಮಾನಸಿಕವಾದ ಅಪಾಯಕಾರಿ ಪರಿಣಾಮಗಳಿಗೆ ಕಾರಣವಾಗುವ ಕಾನೂನಿಗೆ ವಿರುದ್ಧವಾದ ಮಾದಕ ವಸ್ತುಗಳನ್ನು ಸೇವಿಸುವುದು ಅಥವಾ ಕಾನೂನುಬದ್ಧವಾದ ಮಾದಕ ಸ್ವರೂಪದ ವಸ್ತುಗಳನ್ನು ದುರ್ಬಳಕೆ ಮಾಡುವುದು. ಗಾಂಜಾ ಅಥವಾ ಹಶೀಶ್ ಸೇವಿಸುವುದು, ಹಿರಾಯಿನ್ ಅಥವಾ LSD ಅಥವಾ ಕೊಕೈನ್ ಬಳಸುವುದು, ಮಾರ್ಫಿನ್ ಇಂಜೆಕ್ಷನ್ ಕೊಟ್ಟಿಕೊಳ್ಳುವುದು, ಆಲ್ಕೋಹಾಲ್ ಸೇವಿಸುವುದು ಇವೆಲ್ಲವೂ ಒಂದು ಬಗೆಯ ಕಿಕ್ ಅಥವಾ ಉನ್ಮಾದ ನೀಡುವ ವಸ್ತುಗಳು. Drug addiction is not about just heroin, cocaine or other illegal drugs. You can get addicted to alcohol, nicotine, sleep and anti-anxiety medications and other illegal substances. You can also get addicted to prescription or illegally obtained narcotic pain medications or opioids. This problem is at epidemic levels in the United States. In 2018, opiates played a role in 2/3 of all drugs overdoses. At first, you may choose to take a drug because you like the way it makes you feel. You may think you can control how much and how often you use it. But over time, drugs change how your brain works. These physical changes can last a long time. They make you lose control and can lead to damaged behaviors. ದೈಹಿಕ ಅವಲಂಬನೆ ಮಾದಕ ವಸ್ತುಗಳ ಅನಿಯಂತ್ರಿತವಾದ ಅಳತೆ ಮೀರಿದ ಹಾಗೂ ನಿರಂತರವಾದ ಬಳಕೆಯಿಂದ ದೇಹವು ಅವುಗಳಿಗೆ ಅಪಾಯಕಾರಿಯಾಗಿ ಒಗ್ಗಿಕೊಂಡಿರುತ್ತದೆ ಮತ್ತು ಅವುಗಳ ಸೇವನೆ ನಿಂತಿತ್ತೆಂದರೆ ಹಲವು ಬಗೆಯ ನೋವು, ಸಂಕಟ ಹಾಗೂ ತೊಳಲಾಟಗಳಿಗೆ, ಕೆಲವೊಮ್ಮೆ ಕಾಯಿಲೆಗಳು ಒಳಗಾಗುತ್ತದೆ. ಇದು ದೈಹಿಕ ಅವಲಂಬನದ ದುಸ್ಥಿತಿ. Drug abuse is when you use legal or illegal substances in ways you should not. You might take more than the regular dose of pills or use someone else's prescription. You may abuse drugs to feel good, case stress or avoid reality. But usually you are able to change your unhealthy habits or stop using altogether. Addiction is when you cannot stop, not when it puts your health in danger, not when it causes financial, emotional and other problems for you and your loved ones. That urge to get and use drugs can fill up every minute of the day, even if you want to quit. Addiction also is different from physical dependence or tolerance. In cases of physical dependence, withdrawal symptoms happen when you suddenly stop a substance. Tolerance happens when a dose of a substance becomes less effective over time. ಮಾದಕ ವಸ್ತುಗಳ ಸೇವನೆಯು ಒಂದು ಅಭ್ಯಾಸವಾಗಿದ್ದು ಪರಿಣಮಿಸಿದಾಗ ಅಥವಾ ಅಂತಹ ವಸ್ತುಗಳನ್ನು ಆಗಿಂದಾಗಿ ಸೇವಿಸುತ್ತಲೇ ಇರುವುದರಿಂದ ಅವುಗಳ ಬಳಕೆಯ ಮೇಲೆ ವ್ಯಕ್ತಿಯ ಅವಲಂಬನ ಆರಂಭವಾಗುತ್ತದೆ. ಇದನ್ನೇ ಮಾದಕ ವಸ್ತುಗಳ ಮೇಲಣ ಅವಲಂಬ ಎನ್ನಲಾಗಿದೆ. When you use opioids for pain for a long time, for example, you may develop tolerance and even physical dependence. This does not mean you are addicted. In general, when narcotics are used under proper medical supervision, addiction happens in only a small percentage of people. Effect on your brain. Your brain is wired
to make you want to repeat experiences that make you feel good. So you are motivated to do them again and again. The drugs that may be addictive target your brain's reward system. They flood your brain with a chemical called dopamine. This triggers a feeling of intense pleasure. You keep taking the drug to chase that high. Over time, your brain gets used to the extra dopamine, so you might need to take more of the drug to get the same good feeling, and other things you enjoyed like food and hanging out with family may give you less pleasure. ಮಾನಸಿಕ ಅವಲಂಬನೆ ಮಾನಸಿಕವಾಗಿಯೂ ಅವುಗಳ ಸೇವನೆಯ ಹೊರತಾಗಿ ತಾನು ಬದುಕಲಾರಂಭ ಭಾವನೆ ವ್ಯಕ್ತಿಯಲ್ಲಿ ಉತ್ಪನ್ನವಾಗುವುದು ಮಾತ್ರವಲ್ಲ. ಮಾದಕ ವಸ್ತುವಿನ ಸೇವನೆಯು ಆತನ ಕ್ಷಣಿಕವಾಗಿಯಾದರೂ ಉತ್ಪನ್ನಗೊಳಿಸಬಹುದಾದ ಆನಂದವನ್ನು ಪಡೆಯಲು ಆತ ಹಾತೊರೆಯುತ್ತಾ ಮಾನಸಿಕವಾಗಿಯೂ ಅದನ್ನೇ ಅವಲಂಬಿತನಾಗುತ್ತಾನೆ. ಇದು ಕೇವಲ ಅಭ್ಯಾಸಬಲದ ವರ್ತನೆಯಾಗಿರದೆ ಅದಕ್ಕಿಂತಲೂ ತೀವ್ರ ಸ್ವರೂಪದ್ದಾಗಿದ್ದು, ಅದರ ಸೇವನೆಯನ್ನೇ ಅವಲಂಬಿಸಿ ಜೀವಿಸುವ ಸ್ಥಿತಿಯನ್ನು ವ್ಯಕ್ತಿಯು ಮಾನಸಿಕವಾಗಿ ತಲುಪಿರುತ್ತಾನೆ. ಯಾವ ನಿಶ್ಚಿತ ಮಾನಸಿಕ ಕಾರಣಗಳಿಗಾಗಿ ವ್ಯಕ್ತಿಯು ಅದನ್ನು ಅವಲಂಬಿಸುತ್ತಾನೆ ಎಂದು ಹೇಳುವುದು ಕಷ್ಟ. ತನ್ನ ಅಭ್ಯಾಸದ ಮಾದಕ ವಸ್ತುವಿನ ಸೇವನೆಯಿಂದ ತನ್ನ ಜೀವನ ಪರಿಪೂರ್ಣವಾಗಿದೆ ಎಂದು ತಾನು ನೋವು ಸಂಕಟಗಳಿಂದ ಮುಕ್ತನಾಗಿರುವುದೆಂದು ಆತ ಭಾವಿಸುತ್ತಾನೆ. When you use drugs for a long time, it can cause changes in other brain chemical systems and circuits as well. They can hurt your judgment, decision making, memory, ability to learn. Together, these brain changes can drive you to seek out and take drugs in ways that are beyond your control. Each person's body and brain are different. People also react differently to drugs. Some love the feeling the first time they try it and want more. Others hate it and never try again. Not everyone who uses drugs becomes addicted, but it can happen to anyone at any age. Some things may raise your chances of addiction, including family history, early drug use, mental disorders, troubled relationships. If you grew up with family troubles and are not close to your parents or siblings, it may raise your chances of addiction. Drug addiction is not a new problem. People are using it from the time immemorial, using it from the dangerous drugs for fun or under peer pressure. They are using to look cool, to impress friends in the group. They do not understand its effects. Deaths due to drug overdose are rising because these kids do not know how to administer the drugs. Before tackling the issue, we need to understand what is drug addiction or drug abuse. Why people do it? What are its effects? What solution, preventive action can be taken? Most people who take their pain medicine as directed by their doctor do not become addicted even if they take the medicine for a long time. ಮಾದಕ ವಸ್ತು ಸೇವನೆಯ ಅವಲಂಬನದ ಲಕ್ಷಣಗಳು. ಮಾದಕ ವಸ್ತು ಸೇವನೆಯಿಂದ ಉಂಟಾಗುವ ಅವಲಂಬದ ಲಕ್ಷಣ. ಸಿ.ಬಿ. ಮೆಮೋರಿಯರ್ ಅವರ ಪ್ರಕಾರ ಆತಂಕ, ಗಾಬರಿ, ದುಗುಡುವಿಕೆಗೆ ಒಳಗಾಗುವುದು, ಸಮಯ, ಸಂದರ್ಭ, ಪರಿಸ್ಥಿತಿ, ಪರಿಸರ ಯಾವುದರ ಪರಿವೂ ಇಲ್ಲದ ಸ್ಥಿತಿ, ಎಲ್ಲರನ್ನೂ ಬಲವಾದ ಸಂಶಯದಿಂದ ನೋಡುವಂತಹುದಾಗಿದೆ. ನೆನಪಿನ ಶಕ್ತಿ ಕುಂದಿ ಹೋಗಿ ವಾಸ್ತವತೆಯ ಪರಿಜ್ಞಾನವಿಲ್ಲದೆ ಮಾನಸಿಕ ಗೊಂದಲಕ್ಕೊಳಗಾಗುವುದು, ಅಸಡ್ಡೆಯ, ತಿರಸ್ಕಾರದ ಹಾಗೂ ಒತ್ತಾಯಕ್ಕೊಳಗಾದಂತಹ ವರ್ತನೆಯನ್ನು ತೋರ್ಪಡಿಸುವುದು, ತೇಲುಗಣ್ಣಿನ ಸ್ಥಿತಿ, ಕೆಂಪೇರಿದ ಮುಖ ಹಾಗೂ ವಿಪರೀತ ಚಳಿಯಾದಂತಹ ಅನುಭವ, ಆಗಿಂದಾಗೆ ದೈಹಿಕ ಕಂಪನ ಉಂಟಾಗುವುದು, ಮೌಲ್ಯಗಳು ತುಚ್ಛೀಕರಣ, ಮಂಪರಿನಿಂದ ನಿದ್ರಾಸ್ಥಿತಿಗೆ ತಲುಪುವುದು, ದೇಹದೊಳಗೆ ಕೀವು ತುಂಬಿದ ಸ್ಥಿತಿ, ಸೂರ್ಯನ ಬೆಳಕನ್ನು ನೋಡಲು ಕಣ್ಣುಗಳನ್ನು ಬಿಡಲಾಗದೆ ಕಪ್ಪು ಕನ್ನಡಕ ಧರಿಸಬೇಕಾದ ಸ್ಥಿತಿ, ಪೋಷಕಾಂಶಗಳಿಲ್ಲದೆ ಹಾಗೂ ತಕ್ಕಷ್ಟು ಆಹಾರ ಸೇವಿಸುವುದನ್ನು ಅಲಕ್ಷಿಸಿದ್ದರಿಂದ ದೇಹವು ರೋಗಗ್ರಸ್ತ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಬಟ್ ಇಫ್ ಯು ಹ್ಯಾವ್ ಅಬ್ಯೂಸ್ಡ್ ಡ್ರಗ್ಸ್ or alcohol in the past or have family members who have, you may be at a higher risk. To avoid pain medicine addiction, take the drug exactly as your doctor prescribes. Tell your doctor about any personal or family history of drug abuse or addiction. This will help them prescribe the medicines that will work best for you. Remember, it's common for people to develop a tolerance to pain medication and to need higher doses to get the same level of pain relief. This is normal and is not a sign of addiction.
With addiction, you may need to use higher doses, but it's not for pain relief. Still, talk to your doctor if this effect becomes troubling.